ನಾರಾಯಣ ನಾರಾಯಣ. ಮಾತೆ, ತಾಯಿ ಯಶೋದೆಯು ನಂದಪುತ್ರನ ಬಾಯಲ್ಲಿ ಸಂಪೂರ್ಣ ಬ್ರಹ್ಮಾಂಡ ದರ್ಶನ ಮಾಡಿದ್ದಾಳೆ. ಈಗ ಮಾತೆ ಯಶೋದೆಯಿಂದ ಸತ್ಯವನ್ನು ಬಚ್ಚಿಡಲಾಗುವುದಿಲ್ಲ. ಕೃಷ್ಣ ಬೇರೆ ಯಾರೂ ಅಲ್ಲ, ಬದಲಾಗಿ ಪುತ್ರ ರೂಪದಲ್ಲಿರುವ ಸಾಕ್ಷಾತ್ ನಾರಾಯಣ. ನಾ ಸತ್ಯಾತ್ ಸುಕೃತಂ ಪರಂ. ದೇವರ್ಷಿ, ಸತ್ಯಕ್ಕೆ ಸಮನಾದ ಬೇರಾವುದೇ ಕೃತ್ಯವಿಲ್ಲ. ಮಾತೆ ಯಶೋದೆಯಂತೂ ಸ್ವಯಂ ಪರಮ ಸತ್ಯನಾರಾಯಣನ ತಾಯಿ. ಆಕೆಗೆ ಅಧಿಕಾರವಿತ್ತು ಪ್ರಭುವಿನ ಆಂತರ್ಯದಲ್ಲಿರುವ ಸಂಪೂರ್ಣ ಸೃಷ್ಟಿಯನ್ನು ತಿಳಿಯಲು, ಈ ಬ್ರಹ್ಮಾಂಡದ ಸತ್ಯರೂಪದ ದರ್ಶನ ಮಾಡಲು. ಆದರೆ ಮಾತೆ, ನನಗೆ ಭಯವಿದೆ. ಈ ಸತ್ಯ ತಿಳಿದ ನಂತರ ಮಾತೆ ಯಶೋದೆ ಎಲ್ಲಿ ಭಕ್ತೆ ಯಶೋದೆಯಾಗುವಳೋ ಎಂದು. ಅವಳು ಕೃಷ್ಣನನ್ನು ಪುತ್ರನಲ್ಲ ಪ್ರಭು ಎಂದು ತಿಳಿದು ಪೂಜಿಸುವಳೋ ಏನೋ. ಏಕೆಂದರೆ ಪರಮಾವತಾರಿ ಶ್ರೀಕೃಷ್ಣನ ಉದ್ದೇಶ ಯಾವ ಪ್ರಕಾರ ಪೂರ್ಣವಾಗುತ್ತದೆ ಮಾತೆ? ದೇವರ್ಷಿ, ವಿಧಿಯ ಬಯಕೆ ಏನೆಂದು ನನಗೂ ತಿಳಿಯದು. ಆದರೆ ಇಷ್ಟು ಅವಶ್ಯವಾಗಿ ತಿಳಿದಿರುವೆ, ಒಂದು ಸಂತಾನ ಏನು ಬೇಕಾದರಾಗಲಿ, ದೇವರೇ ಆಗಲಿ, ಆಗ ಕೂಡ ತನ್ನ ತಾಯಿಗೆ ಸದಾ ಅವಳ ಕಂದನೇ ಆಗಿರುತ್ತಾನೆ. ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ಮನ ಹೇಳಿದೆ ಕೋಗಿಲೆ ಆಗಲು, ಗುನು 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 ಹಾಡಲು. ಪ್ರಿಯೆಯನ್ನು ನೋಡಿ ಎಲ್ಲ ಮರೆತೆನು, ನಾ ನಿಜವಾದ ಪ್ರೇಮಿಯಾದೆನು. ಮನ ಹೇಳಿದೆ ಕೋಗಿಲೆ ಭಗವಂತ, ನಾವು ಎಲ್ಲಿಗೆ ಹೋಗ್ತಿದೀವಿ ಭಗವಂತ? ಮುಕ್ತಿ. ಭಗವಂತ ಕಂಸನ ಮುಕ್ತಿಧಾಮಕ್ಕೆ ಹೊರಟಿರುವೆ ನೀನು ಪ್ರಾಪ್ತಿ. ನನಗೆ ತಿಳಿದಿದೆ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ, ಆದರೆ ನಾನು ನಿನ್ನನ್ನು ಪ್ರೀತಿ ಭಯವೇ ಹುಚ್ಚಿ? ನಿನ್ನ ಪತಿ ಪರಮೇಶ್ವರನ ಮೇಲೆ ಭಯವೇಕೆ? ಮತ್ತು ನಾನಂತೂ ಭಗವಂತನಲ್ಲವೇ? ಹಾಗೂ ಭಗವಂತನಿಗೆ ಹೆದರಬಾರದು. ಬಾ ಬಾ. ನಿಧಾನ. ಭಗವಂತ ಕಂಸ ನಿನಗೆ ಕೊಡುತ್ತಿದ್ದಾನೆ ಪ್ರೇಮ ತುಂಬಿದ ಉಡುಗೊರೆ. ನನ್ನ ವಿಧವೆ ಪತ್ನಿ ಪ್ರಾಪ್ತಿ. ಇಂದು ಆಗಲಿ ನಿನ್ನ ಶೃಂಗಾರ. ಈಗ ನಿನ್ನ ಕಣ್ಣನ್ನು ಬಿಡು. ಯಶೋದೆ, ಯಶೋದೆ, ಯಶೋದೆ ಹೇಳು. ಯಶೋದೆ, ಕಂದ. ಯಶೋದೆ, ಕಂದನಿಗೇನೂ ಆಗಿಲ್ಲ ಅಲ್ವಾ? ಕಂದ, ಕಂದನಿಗೇನೂ ಆಗಿಲ್ಲ ಅಲ್ವಾ? ಕಂದ, ಕಂದ. ಯಶೋದೆ, ಏನಾಯ್ತು ನಿನಗೆ? ನೀನು ಆರಾಮಾಗಿದ್ಯಲ್ಲ? ಕೃಷ್ಣನಿಗೆ ಏನೂ ಆಗಿಲ್ಲ. ಆದ್ರೆ ನಿನಗೇನಾಯ್ತು? ನೀನ್ ಯಾಕೆ ಪ್ರಜ್ಞೆ ತಪ್ಪದೆ? ಅದು ನನ್ನ ಕಂದನ್ಗೆ ಇನ್ನೂ ಕಷ್ಟ ತೀರಿಲ್ಲ ಅನ್ಸುತ್ತೆ. ನನ್ನ ಕಂದನ ಮೇಲೆ ಅಸುರ ಶಕ್ತಿ ಪ್ರಭಾವ ಇನ್ನೂ ಬೀರ್ತಾ ಇದೆ. ಯಾವುದೋ ದೊಡ್ಡ ಕೆಟ್ಟ ಶಕ್ತಿನೇ ನನ್ನ ಕಂದನ ಮೇಲೆ ಬೀರ್ತಾ ಇದೆ. ಭಗವಂತ, ಇದೆಲ್ಲ ಏನೂ ಕೇಳಬೇಡ, ಸುಮ್ಮನಿರು. ಬಾ. ಕೇವಲ ಅನುಭವಿಸು. ಭಗವಂತ ಕಂಸನ ದಿವ್ಯ ಹಾಗೂ ಅಲೌಕಿಕ ಪ್ರೇಮದ ಅನುಭವ.
ನೆನೆಯುತ್ತಿದೆ ಈ ಕ್ಷೀರ ಸ್ನಾನದಿ ಹೃದಯದ ಕಣ ಕಣವು. ಎಷ್ಟು ಸೌಭಾಗ್ಯಶಾಲಿಯೇ ನೀನು ಪ್ರಾಪ್ತಿ. ನಿನ್ನ ಈ ಸೌಭಾಗ್ಯದಿಂದ ನನಗೂ ಮತ್ಸರ ಉಂಟಾಗಿದೆ. ನನಗೆ ತಿಳಿದಿದೆ ಪ್ರಾಪ್ತಿ, ನಾನು ನಿನ್ನ ಇಚ್ಛೆಯ ವಿರುದ್ಧವಾಗಿ ನಿನ್ನನ್ನು ವಿವಾಹವಾಗಿದ್ದೇನೆ. ಆದರೆ ನೀನೇ ಯೋಚಿಸು, ನೀನು ಬೇರೆ ಯಾರನ್ನೋ ವಿವಾಹವಾಗಿದ್ದರೆ ಅವನು ನನ್ನ ಹಾಗೆ ಪ್ರೀತಿಸುತ್ತಿದ್ದನೆ? ಏನು ಯೋಚಿಸುತ್ತಿರುವೆ ಪ್ರಾಪ್ತಿ? ಯಾರಾದರೂ ಇದ್ದರೆ? ನೀನು ವಿವಾಹವಾಗಲು ಬಯಸಿದ್ದವರು ಪತ್ನಿ ಪ್ರಾಪ್ತಿ, ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ನಾನು ನಿನಗೆ ಪ್ರೇಮದಾನ ನೀಡುತ್ತೇನೆ. ನೀನು ನನಗೆ ಭಕ್ತಿದಾನ ನೀಡು. ನಾನು ನಿನಗೆ ಅಭಿಷೇಕ ಮಾಡುತ್ತಿರುವೆ. ನೀನು ಭಗವಂತ ಕಂಸನ ನಾಮ ಜಪ ಮಾಡು. ಹೇಳು, ಓಂ ಕಂಸಾಯ ನಮಃ. ಹೇಳು. ಓಂ ಕಂಸಾಯ ನಮಃ. 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 ನೀನು ನಿನ್ನ ಕರ್ಮದಿಂದ ವಿಧವೆಯಾಗಿದ್ದೆ ಪ್ರಾಪ್ತಿ. ಓಂ ಕಂಸಾಯ ಆದರೆ ನಮಃ. ಭಗವಂತ ಕಂಸನ ಅಭಿಷೇಕದಿಂದ ಓಂ ನಿನ್ನ ಕಂಸಾಯ ಎಲ್ಲ ನಮಃ. ಪಾಪಗಳು ತೊಳೆದವು. ಓಂ ಕಂಸಾಯ ನಮಃ. ಓಂ ಕಂಸಾಯ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಕೃಷ್ಣನ ಮೇಲೆ ಕೆಟ್ಟ ಶಕ್ತಿಗಳ ಪ್ರಭಾವನ ಖಂಡಿತ ನಿನಗೆ ಅದು ಭ್ರಮೆಯಾಗಿದೆ. ಇಲ್ಲ, ನನಗೆ ಯಾವ ಭ್ರಮೆನೂ ಆಗಿಲ್ಲ. ನಾನೇ ಸ್ವತಃ ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನೀವೇ ಹೇಳಿ ನನಗೆ, ಇದು ಕೆಟ್ಟ ಶಕ್ತಿ ಪ್ರಭಾವ ಅಲ್ಲ ಅನ್ನೋದಾದ್ರೆ ಇದನ್ನೇನು? ನಮ್ ಪುಟ್ಟ ಕಂದನ್ ಬಾಯಿಯೊಳಗೆ ಇಡೀ ಬ್ರಹ್ಮಾಂಡ ಕಾಣೋದಕ್ಕೆ ಹೇಗ್ ಸಾಧ್ಯ? ಬ್ರಹ್ಮಾಂಡ? ಬ್ರಹ್ಮಾಂಡನ? ಬ್ರಹ್ಮಾಂಡ ಬಾಯಲ್ಲ. ಖಂಡಿತ ಇದಕ್ಕೆಲ್ಲ ಕಂಸನೇ ಕಾರಣ. ನನ್ ಕಂದನ್ನ ನನ್ನಿಂದ ದೂರ ಮಾಡ್ಬೇಕು ಅಂತ ಇದ್ದಾನ ಅವನು. ಕಂಸ ನನ್ ಕಂದನ್ನ ನನ್ನಿಂದ ಕಿತ್ಕೋಬೇಕು ಅಂತ ಇದ್ದಾನೆ. ನನ್ ಕಂದನ್ನ ಕಿತ್ಕೋಬೇಕು ಅಂತಿದ್ದಾನ ಅವನು. ಪ್ರಾಪ್ತಿ, ಈಗ ನೀನು ನಿನ್ನ ವಿಧವೆ ರೂಪ ಮತ್ತು ನನ್ನ ಸುಮಂಗಲಿ ಪತ್ನಿ ಎರಡೂ ಬಂಧನಗಳಿಂದ ಮುಕ್ತಳಾಗಿರುವೆ. ಪೂರ್ಣ ಸ್ವತಂತ್ರಳು. ಏಕೆಂದರೆ ಪ್ರೇಮ ಬಂಧಿಸುವುದಿಲ್ಲ, ಮುಕ್ತಗೊಳಿಸುತ್ತದೆ. ಈಗ ನೀನು ವರ್ಷಗಳಿಂದ ಏನೆಲ್ಲ ಮಾಡಬಯಸಿದ್ದೆಯೋ ಅದೆಲ್ಲ ಮಾಡಬಹುದು. ಭಗವಂತ ಕಂಸ ನಿನ್ನನ್ನು ಎಂದೆಂದಿಗೂ ಮುಕ್ತಗೊಳಿಸಿದ್ದಾನೆ. ನನ್ನ ಸ್ವತಂತ್ರ ಪತ್ನಿಯನ್ನು ಹೇಗೆ ಶೃಂಗರಿಸಬೇಕೆಂದರೆ ಜಗತ್ತಿನಲ್ಲಿ ಯಾರೂ ಹೀಗೆ ಶೃಂಗಾರಗೊಂಡಿರಬಾರದು. ನನಗೆ ಮೋಸ ಮಾಡಿ ಜೀವಂತವಾಗಿರುವುದು ಅಸಂಭವ. ಭಗವಂತ ಕಂಸನ ಸ್ವತಂತ್ರ ಪತ್ನಿ ಪ್ರಾಪ್ತಿ,
ನಾನ್ ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನನಗೆಲ್ಲಾನು ಗೊತ್ತು. ಇವತ್ತೊಂದು ಹೊಸ ವಿಷಯ ನನಗ್ ಗೊತ್ತಾಯ್ತು. ನೀನು ಯಶೋದೆ ಅಮ್ಮನ್ ಮಗ ಅಲ್ಲ. ಗೋಪಿಕೆ, ನೀನು ನಮ್ಮ ಅತಿಥಿ, ಅದಕ್ಕೆ ನಾನು ನಿನ್ನೆಲ್ಲ ಮಾತನ್ನು ಕೇಳ್ತೀನಿ. ಆದ್ರೆ ಒಂದ್ ಮಾತ್ ಗೊತ್ತಿರ್ಲಿ, ನಾನು ನಮ್ಮ ಅಮ್ಮನ್ ಮಗ. ಮಗನೇ. ಕೃಷ್ಣ, ಯಾರು ಅವ್ರ ತಾಯಿನ ತುಂಟಾಟ ಮಾಡಿ ಹೀಗೆಲ್ಲ ಪ್ರಜ್ಞೆ ತಪ್ಸೋದಿಲ್ಲ. ಇದೆಲ್ಲ ನಿಂದೆ ತಪ್ಪು. ನಾನ್ ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ಎಲ್ರ ಮೇಲೂ ತಪ್ಪು ಹೊರಿಸ್ಬಹುದು, ಆದ್ರೆ ನನ್ ತಪ್ಪಂತ ಯಾರು ಅನ್ಬಾರ್ದು. ಕೃಷ್ಣ, ನೀನು ಇದನ್ನ ಒಪ್ಕೋ. ಇದು ನಿಂದೆ ತಪ್ಪು. ಗೋಪಿಕೆ, ಇದು ನನ್ ತಪ್ಪಲ್ಲ, ನಿನ್ ಯೋಚನೆ ಇದು. ನೀನೇ ನನ್ಗೆ ಮಣ್ ತಿನ್ನಕ್ ಕೇಳ್ದೆ. ನೀನೇ ಅಮ್ಮನ್ ಕರ್ಕೊಂಡ್ ಬಂದಿದ್ದು. ಎಲ್ಲ ನಿನ್ನಿಂದಾನೇ ಆಗಿತ್ತು. ನಿನ್ನಿಂದಾನೇ ನಮ್ಮಮ್ಮ ನನ್ ಮೇಲೆ ಕೋಪ ಮಾಡ್ಕೊಂಡ್ಲು. ನಿನ್ನಿಂದಾನೇ ನಾನ್ ನಮ್ಮಮ್ಮನ ಒಪ್ಸೋಕ್ ಆಗ್ತಿಲ್ಲ. ನೀನ್ ಇಲ್ಲಿಂದ ಯಾಕೆ ಹೋಗೋದಿಲ್ಲ ಗೋಪಿಕೆ? ಯಾಕಂದ್ರೆ ನೀನ್ ನನ್ ಕೃಷ್ಣ. ನಾನ್ ನಿನ್ ತಪ್ಪನ್ನೆಲ್ಲ ಸರಿ ಮಾಡೋ ತನಕ ನಾನ್ ಇಲ್ಲಿಂದ ಹೋಗೋದಿಲ್ಲ. ನಾಟಕ ಮಾಡೋ ರಾಧೆ. ಕೃಷ್ಣ, ಅಮ್ಮ, ನಿಂಗೇನು ಆಗ್ಲಿಲ್ಲಲ್ಲಮ್ಮ? ಕೃಷ್ಣ, ನಿನ್ನ ಅಮ್ಮಂಗೆ ಏನೂ ಆಗಿಲ್ಲ. ನೀ ಸರಿಯಾಗಿದ್ಯಾ ಅಲ್ವಾ? ಅಪ್ಪ, ನಾನಂತೂ ಖಂಡಿತ ಸರಿಯಾಗಿದ್ದೀನಿ. ನೋಡಿದ್ಯಾ ಯಶೋದೆ, ನಾನು ಹೇಳ್ದೆ ಅಲ್ವಾ, ಅವನು ಎಲ್ಲ ರೀತಿಲೂ ಸರಿಯಾಗಿದ್ದಾನೆ. ಏನ್ ವಿಷಯ ಅಪ್ಪ? ನೀವ್ ಇಷ್ಟ್ಯಾಕ್ ಚಿಂತೆ ಮಾಡ್ತಿದ್ದೀರಾ? ನೀನೇ ಹೇಳಮ್ಮ. ಕೃಷ್ಣ, ನಿನ್ನ ಅಮ್ಮಂಗೆ ಏನನ್ಸುತ್ತೆ ಅಂದ್ರೆ ನಿನ್ ಮೇಲೆ ಯಾವುದೋ ಕೆಟ್ಟ ಶಕ್ತಿ ಪ್ರಭಾವ ಆಗಿದೆ ಅಂತ. ಕೆಟ್ಟ ಶಕ್ತಿನ? ಯಶೋದೆ ಅಮ್ಮ, ರಾಕ್ಷಸರು ಮಣ್ ತಿನ್ನೋದಿಲ್ಲ. ಇದು ಕೃಷ್ಣ ಮಾಡಿರೋ ಕೆಲ್ಸಾನೇ. ಗೋಪಿಕೆ, ಇಲ್ಲಿ ನೋಡಿ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವ್ ಹೇಳಿ ಕೃಷ್ಣಂಗೆ, ಹೇಳಿ ನೀವು. ಕೃಷ್ಣ, ನಿನ್ ಬಾಯಿ ತೆಗಿ. ಅಪ್ಪ, ರಾಧೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನ್ ಮಣ್ ತಿಂದೇ ಇಲ್ಲ. ವಿಷಯ ಮಣ್ಣಿಂದಲ್ಲಪ್ಪ. ನಿನ್ನ ಅಮ್ಮ ನಿನ್ನ ಬಾಯಲ್ಲಿ ಬ್ರಹ್ಮಾಂಡ ನೋಡಿದಾಳೆ. ಬ್ರಹ್ಮಾಂಡನ? ಅದೇಗಿರುತ್ತಪ್ಪ? ನೀನು ಸುಮ್ಮನೆ ನಿನ್ ಬಾಯಿ ತೆಗಿ, ಎಲ್ಲ ಅದಾಗದೆ ಗೊತ್ತಾಗತ್ತೆ. ಅಪ್ಪ, ನನ್ ಬಾಯಿ ನಾನ್ ತೆಗಿಯೋದಿಲ್ಲ. ಅಮ್ಮಂತರ ನೀವು ಪ್ರಜ್ಞೆ ಏನಾದ್ರೂ ತಪ್ಪಿಟ್ರೆ? ಅಪ್ಪ, ನನ್ ಬಾಯಿ ಯಾವತ್ತೂ ತೆಗಿಯಲ್ಲ. ನನಗೇನೂ ಆಗೋದಿಲ್ಲ ಕೃಷ್ಣ. ಆದ್ರೆ ನಿನ್ನ ಅಮ್ಮನ ಬಗ್ಗೆ ಯೋಚಿಸು. ಒಂದು ವೇಳೆ ನೀನ್ ಬಾಯಿ ತೆಗೆದಿದ್ರೆ ಅವಳಿಗೆ ಸಂಶಯ ಇನ್ನೂ ಜಾಸ್ತಿ ಆಗತ್ತೆ. ನಿನ್ ಬಾಯಿ ತೆಗಿ. ನೋಡಿದ್ರಾ, ನಾನು ನಿಮ್ಗೆ ಹೇಳ್ತಿದ್ದಾನೆ, ಆ ಕೆಟ್ಟ ಶಕ್ತಿ ಪ್ರಭಾವದಿಂದನೇ ನನ್ ಕಂದ ಬಾಯಿ ತೆಗೆಯೋದಕ್ಕೆ ಇಷ್ಟಪಡ್ತಿಲ್ಲ. ನಾರಾಯಣ. ಶ್ರೀಧರ, ಎಂದು ನೀನು ಜೀವಂತವಾಗಿರೋದೆ ನನ್ನಿಂದಾಗಿ. ನನ್ನ ಉಪಕಾರನ ಸ್ಮರಿಸ್ಬೇಕು ನೀನು. ನಿನ್ನನ್ನು ಕಂಸನಿಂದ ಉಳಿಸ್ತವ ನಾನು. ನಾರಾಯಣ. ಹೇಳು ಶ್ರೀಧರ, ಎಲ್ಲಿದ್ದಾನೆ ದೇವಕಿಯ 8ನೇ ಪುತ್ರ, ಕಂಸನ ಪರಮಶತ್ರು, ನಿನ್ನಂತ ಬ್ರಹ್ಮರಾಕ್ಷಸನನ್ನು ಮನುಷ್ಯನನ್ನಾಗಿ ಮಾಡಿದವನು? ಉತ್ಕಚ, ನೀನು ನನ್ನ ಜೀವ ಉಳಿಸಿರುವೆ. ಅದಕ್ಕಾಗಿ ನಾನು ನಿನಗೆ ಸುಳ್ಳು ಹೇಳಲಾರೆ. ಹಿಂತಿರುಗು ಇಲ್ಲಿಂದ. ಏಕೆ ವ್ಯರ್ಥವಾಗಿ ನಿನ್ನ ಮೃತ್ಯುವನ್ನು ಆಮಂತ್ರಿಸುತ್ತಿರುವೆ? ಶ್ರೀಧರ, ಮೃತ್ಯುವಿಗೆ ನೀನು ಆಮಂತ್ರಣ ಕೊಡ್ತಿದೀಯ. ಜೀವ ಬೇಕು ಅಂತಿದ್ರೆ ಹೇಳು, ಎಲ್ಲಿದ್ದಾನ ಬಾಲಕ? ಉತ್ಕಚ, ನಿನಗೆ ಸಾಯುವ ಅವಸರವಿದ್ದರೆ ನಾನು ನಿನಗೆ ಹೇಳುತ್ತೇನೆ. ನಿನ್ನ ಮುಕ್ತಿಯ ಮಾರ್ಗವನ್ನು ಅವಶ್ಯವಾಗಿ ಹೇಳುತ್ತೇನೆ. ಇನ್ನೂ ತಡ ಮಾಡಬೇಡ. ಆ ಬಾಲಕನ ಹತ್ರ ಕರ್ಕೊಂಡು ಹೋಗು. ನಾರಾಯಣ. ಕೃಷ್ಣ, ನಿನ್ ತಪ್ಪನ್ ಸರಿ ಮಾಡೋದಕ್ಕೆ ಇದೊಂದೇ ಅವಕಾಶ ಇರೋದು. ನೀನು ನನ್ ಕೃಷ್ಣ. ನಿನ್ನ ಹತ್ರ ಯಾವ ಕೆಟ್ಟ ಶಕ್ತಿನೂ ಸುಳಿಯಲ್ಲ. ನಿನ್ ಬಾಯಿ ತೆಗಿ ಕೃಷ್ಣ. ಹೌದು ಕೃಷ್ಣ, ನಿನ್ನಪ್ಪ ಹೇಳ್ತಿರೋದನ್ನ ಒಂದ್ಸರಿ ಮಾಡು. ನಿನ್ ಬಾಯಿ ತೆಗಿ. ಕೃಷ್ಣ, ನಿನ್ ಬಾಯಿ ತೆಗಿ. ಕೃಷ್ಣ, ಬಾಯಿ ತೆಗಿ. ಹಾ ಕೃಷ್ಣ, ಬಾಯಿ ತೆಗಿ. ಹಾ ಕೃಷ್ಣ, ಬಾಯಿ ತೆಗಿ. ಹಾ ಕೃಷ್ಣ, ನಿನ್ ಬಾಯಿ ತೆಗಿ. ಸರಿ ಅಪ್ಪ.
ನೋಡಿದ್ಯಾ ಯಶೋದೆ, ನಾನು ಹೇಳಿದ್ನಲ್ಲ ಇದು ಕೇವಲ ನಿನ್ನ ಭ್ರಮೆ ಅಂತ. ಖಂಡಿತ ಇಲ್ಲ, ಅದು ನನ್ನ ಭ್ರಮೆ ಅಲ್ಲ. ಈಗ ನೀನೇ ಯೋಚಿಸು, ಇಷ್ಟು ಚಿಕ್ಕ ಬಾಲಕನ ಬಾಯಲ್ಲಿ ಪೂರ್ತಿ ಬ್ರಹ್ಮಾಂಡ ಹೇಗಿರಕ್ಕಾಗತ್ತೆ? ನನಗದೆಲ್ಲ ಖಂಡಿತ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಖಂಡಿತ ಗೊತ್ತು, ನಾನ್ ನೋಡಿದ್ದು ಭ್ರಮೆ ಅಂತೂ ಅಲ್ಲ, ಅದು ಖಂಡಿತ ಕೆಟ್ಟ ಶಕ್ತಿ. ಈಗ ಇದು ಕೂಡ ಕೆಟ್ಟ ಶಕ್ತಿನೇ. ಅದಕ್ಕೆ ನಮ್ಗೆ ಈಗ ಏನು ಕಾಣ್ತಿಲ್ಲ. ಯಶೋದೆ, ಆದ್ರೆ ನನ್ ಮಾತು ಕೇಳಿ, ನಾವು ನಮ್ ಕಂದನ್ನ ಋಷಿವರ್ಯ ಗರ್ಗಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಈಗ ಅವರೇ ನಮ್ಗೆ ತಿಳಿಸ್ಬೋದು ಈ ಘಟನೆ ಹಿಂದೆ ಇರೋ ಸತ್ಯ ಏನು ಅಂತ. ಬನ್ನಿ ಹೋಗೋಣ, ಆದಷ್ಟು ಬೇಗ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ವಲ್ಪ ತಡಿ ಯಶೋದೆ, ಕೃಷ್ಣನ್ ಸುರಕ್ಷೆ ನಮ್ಗೆಲ್ಲ ಮುಖ್ಯ ಅಲ್ವಾ? ನಾವಿವತ್ತೇ ಋಷಿವರ್ಯ ಗರ್ಗಾಚಾರ್ಯರ ಆಶ್ರಮಕ್ಕೆ ಹೋಗ್ತೀವಿ. ಆದ್ರೆ ಅಪ್ಪ, ನೀವು ತಗೊಂಡಿರೋ ತೀರ್ಮಾನ ತುಂಬಾ ಸರಿ ಇದೆ. ಋಷಿಗಳು ಈ ಕಳ್ಳ ಕೃಷ್ಣನ್ನ ನೋಡಿದ ಕೂಡಲೇ ಹೇಳ್ತಾರೆ ಇವನಲ್ಲಿ ಏನ್ ಶಕ್ತಿ ಇದೆ ಅಂತ. ಕೃಷ್ಣ ನಿನ್ಗೇನೋ ಮೆಟ್ಕೊಂಡಿದೆ ಅಂತ ಇಲ್ಲಿರೋ ಎಲ್ರೂ ಅಂದ್ಕೊಂಡಿದ್ದಾರೆ. ಆದ್ರೆ ನನ್ ಮನ್ಸು ಹೇಳ್ತಿದೆ ನಿನ್ನಲ್ಲಿ ದಿವ್ಯ ಶಕ್ತಿ ಇದೆ. ಯಾಕ್ ಗೊತ್ತಾ? ನೀನು ಈ ರಾಧೆಯ ಕೃಷ್ಣ ಅಂದ್ಮೇಲೆ ಕೃಷ್ಣ ದಿವ್ಯವಾಗಿರ್ಬೇಕಲ್ವಾ? ನಾರಾಯಣ ನಾರಾಯಣ. ಪ್ರಭು, ದೇವಿ ರಾಧೆಯು ಪರಮಾವತಾರಿಗೆ ಒಮ್ಮೆ ಬಾಯಿ ಬಡಕ, ಮತ್ತೊಮ್ಮೆ ಗೋಪ ಎಂದು ಕರೆಯುತ್ತಾಳೆ. ಆದರೆ ಇಂದು ದೇವಿ ರಾಧೆಯ ವಿಚಾರದಲ್ಲಿ ಇಷ್ಟು ದೊಡ್ಡ ಪರಿವರ್ತನೆಯೇ? ದೇವಿ ರಾಧೆಯ ಹೃದಯದಲ್ಲಿ ನಂದಪುತ್ರನ ಮೇಲೆ ಇಂತಹ ದಿವ್ಯ ವಿಶ್ವಾಸ, ಇದು ಹೇಗೆ ಸಾಧ್ಯ ಪ್ರಭು? ದೇವರ್ಷಿ, ದೇವಿ ರಾಧೆಗೆ ಕೃಷ್ಣನೊಂದಿಗಿರುವ ಅಸಮ್ಮತ ಅದು ಕೇವಲ ಸಾಂಸಾರಿಕ ಜೀವನದ ವ್ಯವಹಾರವಾಗಿದೆ. ಆದರೆ ಇದೇ ಸತ್ಯವಲ್ಲವೇ? ರಾಧಾ ಚಿತ್ ಸ್ಥಿತೋ ಹರಿ, ಅರ್ಥಾತ್ ಜನ್ಮ ಜನ್ಮಾಂತರದಿಂದ ದೇವಿ ರಾಧೆಯ ಹೃದಯದಲ್ಲಿ ನನ್ನದೇ ವಾಸವಿದೆ. ಆದರೆ ಪ್ರಭು, ನಂದಪುತ್ರನ ಒಳಗೆ ದಿವ್ಯಶಕ್ತಿ ಇದೆ. ಇದರ ಅರಿವು ದೇವಿ ರಾಧೆಗೆ ಯಾವ ಪ್ರಕಾರವಾಗಿ ಆಯಿತು? ದೇವರ್ಷಿ, ಯಾವ ಪ್ರಕಾರ ದೇವಿ ಲಕ್ಷ್ಮಿಯ ಹೃದಯದಲ್ಲಿ ಘಟಿಸುವ ಸಮಸ್ತ ಘಟನೆಗಳಿಗೂ ನಾನು ಸಾಕ್ಷಿಯಾಗುವೆನೋ, ಅದೇ ಪ್ರಕಾರ ನಂದಪುತ್ರನ ಜೀವನದಲ್ಲಿ ಘಟಿಸುವ ಘಟನೆಗಳ ಸತ್ಯ ಕೂಡ ದೇವಿ ರಾಧೆಗೆ ಅರಿವಿರುವುದಲ್ಲವೇ? ನಾರಾಯಣ ನಾರಾಯಣ. ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಕೃಷ್ಣ ಚಿತ್ ಸ್ಥಿತ ರಾಧಾ, ರಾಧಾ ಚಿತ್ ಸ್ಥಿತೋ ಹರಿ. ನಾರಾಯಣ ನಾರಾಯಣ. ಉತ್ಕಚ, ಇದೇ ನಿನ್ನ ಮುಕ್ತಿಧಾಮ, ನನ್ನ ನಾರಾಯಣನ ನಿವಾಸ ಸ್ಥಳ. ನಾರಾಯಣ, ಈ ನಿನ್ನ ಮುಕ್ತಿಧಾಮವನ್ನ ಮರಣಧಾಮ ಮಾಡ್ತೇನೆ. ಯಾರು ಜೀವಂತ ಉಳಿಯೋದಿಲ್ಲ. ಆ ಕೃಷ್ಣ ಯಾರು ಪುತ್ರ ಅಂತ ನಿನ್ನಿಂದ ತಿಳಿಯಕ್ಕಾಗ್ಲಿಲ್ಲ. ಆದ್ರೆ ನಾನು ಅವರ ಅಪ್ಪ ಅಮ್ಮಂದ್ರ ಜೊತೆ ಅವರನ್ನು ಕೊಂದು ಹಾಕ್ತೇನೆ. ಇಲ್ಲಂತೂ ಯಾರೂ ಇಲ್ಲ. ಇವಾಗಿಲ್ದಿದ್ರೆ ಬಂದೇ ಬರ್ತಾರೆ. ನಾನು ಅವ್ರಿಗಾಗಿ ಕಾಯ್ತಾ ಇರ್ತೇನೆ. ನಾನಲ್ಲ, ಅವರ ಮೃತ್ಯು ಕಾಯ್ತಾ ಇರುತ್ತೆ ಅವ್ರದೇ ಮನೇಲಿ. ನಂದ, ಯಶೋದೆ, ನೀವೆಲ್ಲ ಇಲ್ಲಿ ಗೋಕುಲದಲ್ಲಿ ಎಲ್ಲ ಕ್ಷೇಮವೇ? ಇಲ್ಲ ಗುರುದೇವ, ಏನು ಸರಿಯಾಗಿಲ್ಲ.
ನಿಮ್ ಗೊತ್ತಾ ನನ್ ಮೇಲೆ ಹಸುರಿ ಶಕ್ತಿ ದಾಳಿ ಮಾಡಿದೆ. ಅಸುರ ಶಕ್ತಿ ಕೃಷ್ಣನ ಮೇಲೆ? ನೀನು ನಿನ್ನ ಆ ಪುಟ್ಟ ಕೊಳಲಿನಿಂದಲೇ ಗೋಕುಲಕ್ಕೆ ಒದಗಿದ ದೊಡ್ಡ ಕಷ್ಟವನ್ನು ಕ್ಷಣಮಾತ್ರದಲ್ಲಿ ಕಳೆದವನು. ಕೃಷ್ಣ, ದೊಡ್ಡ ರಾಕ್ಷಸರು ನೀನೆಂದರೆ ಭಯಪಡುತ್ತಾರೆ. ಇದನ್ನ ನಾನು ಹೇಳ್ತಿಲ್ಲ ಗುರುದೇವ, ಅಮ್ಮ ಹೇಳ್ತಿದ್ದಾಳೆ. ಹಾ ಗುರುದೇವ, ಕೃಷ್ಣ ಒಂದೊಂದ್ಸಲ ಸತ್ಯನೂ ಹೇಳ್ತಾನೆ. ಏನಾಯ್ತು ಅಂದ್ರೆ ಆ ಕೃಷ್ಣನ್ ಬಾಯಲ್ಲಿ ಅಸುರಿ ಶಕ್ತಿ ನೋಡಿ ಚಿಕ್ಕಮ್ಮಂಗೂ ಪ್ರಜ್ಞೆ ತಪ್ಪು ಹೋಗಿತ್ತು. ಯಶೋದೆ, ಹೌದಾ? ಹಾ ಗುರುದೇವ, ಇದೆಲ್ಲ ಸತ್ಯ. ನನ್ ಕಂದನ್ ಜೀವನದಲ್ಲಿ ಕಷ್ಟ ಮುಗಿತಾನೆ ಇಲ್ಲ ಅನ್ನಿಸ್ತಿದೆ. ಕಂಸನ ಅಸುರಿ ಶಕ್ತಿಗಳು ಸದಾ ನನ್ ಕಂದನ್ ಮೇಲೆ ಪ್ರಭಾವ ಬೀರ್ತಾನೆ ಇದೆ. ಮತ್ತೆ ಗುರುದೇವ, ಇವತ್ತು ನಾನು ಕೃಷ್ಣನ್ ಬಾಯಲ್ಲಿ ಬ್ರಹ್ಮಾಂಡನೇ ನೋಡ್ದೆ. ಬ್ರಹ್ಮಾಂಡ? ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ? ಯಶೋದೆ, ನೀನು ಹೇಳುತ್ತಿರುವುದು ಸತ್ಯವೇ? ಹೌದು ಗುರುದೇವ, ಇಲ್ಲಿವರೆಗೂ ಯಾವ ಬ್ರಹ್ಮಾಂಡನ ನಾವು ಬರೀ ಕಲ್ಪನೆ ಮಾತ್ರ ಮಾಡ್ಕೊಂಡಿದ್ವೋ ಅದನ್ನ ಸ್ವಯಂ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದು ನನ್ನ ಕಂದನ್ ಬಾಯಲ್ಲೇ ನೋಡ್ದೆ. ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ? ಅಕ್ಕ, ನನಗೆ ಗೊತ್ತು ನನ್ನ ಅಪರಾಧದ ಶಿಕ್ಷೆ ನಿಮಗೆ ಆಗುತ್ತಿದೆ. ಪ್ರಾಪ್ತಿ, ನಿನಗೆ ಶೃಂಗಾರ ಮತ್ತೆ ನನಗೆ ಕಾರಾಗೃಹ. ಅಕ್ಕ, ಇಲ್ಲಿ ಕಾಣುತ್ತಿರುವ ಸತ್ಯ ಸತ್ಯ ಅಲ್ಲ. ಕಂಸ ನನ್ನನ್ನು ಮತ್ತೆ ಶೃಂಗರಿಸಿರುವುದು, ನಾನೇ ಅಪರಾಧಿಯಾಗಿದ್ದರೂ ಪೂರ್ತಿಯಾಗಿ ಸ್ವತಂತ್ರಳೆನ್ನುವುದು ಇದು ಅವರ ಕುಟಿಲ ನೀತಿ. ನನ್ನೊಳಗಿರುವ ಸತ್ಯ ತಿಳಿಯಲು ಷಡ್ಯಂತ್ರ. ಷಡ್ಯಂತ್ರ? ಹಾ ಅಕ್ಕ, ನಿಮಗೆ ಧನ್ಯವಾದ. ನನ್ನ ಪಾಲಿನ ಸತ್ಯವನ್ನು ತಿಳಿದು ನೀವು ಮಹಾರಾಜರಿಗೆ ಏನೂ ಹೇಳಲಿಲ್ಲ. ಆದ್ದರಿಂದಲೇ ಅವರು ನಿಮ್ಮನ್ನು ಬಂಧಿಸಿದ್ದಾರೆ. ನೀವೇನು ಯೋಚಿಸಬೇಡಿ, ನಾನು ನಿಮಗೇನಾಗಲೂ ಬಿಡುವುದಿಲ್ಲ. ಯಶೋದೆ, ಬ್ರಹ್ಮಾಂಡ ದರ್ಶನವೆಂದರೆ ಜಗತ್ತಿನ ಪರಮ ದಿವ್ಯವಾದ ಅತಿ ಅದ್ಭುತ ಯೋಗ. ಯಾವ ಅಸುರನು ಅಷ್ಟು ಶಕ್ತಿವಂತನಲ್ಲ ತನ್ನ ಮಾಯೆಯಿಂದ ಬ್ರಹ್ಮಾಂಡವನ್ನೇ ತೋರಿಸಲು ಸಾಧ್ಯವೇ ಇಲ್ಲ. ಇದು ಕೇವಲ ಚತುರ್ಭುಜ ನಾರಾಯಣನ ಕೃಪೆಯಿಂದ ಮಾತ್ರ ಸಾಧ್ಯ. ಕೇವಲ ಶ್ರೀಹರಿ ವಿಷ್ಣು ಮಾತ್ರ ಈ ಬ್ರಹ್ಮಾಂಡದ ವಿರಾಟ ರೂಪವನ್ನು ತನ್ನೊಳಗೆ ಧರಿಸಬಲ್ಲವನು. ಆದ್ರೆ ಗುರುದೇವ, ಕೃಷ್ಣ ಈ ಸಾಧಾರಣ ಸ್ತ್ರೀಯ ಸಾಧಾರಣ ಪುತ್ರ ಮಾತ್ರ. ಅವನ್ ಬಾಯಲ್ಲಿ ಬ್ರಹ್ಮಾಂಡ ಅಂದ್ರೆ? ಇಲ್ಲ ಯಶೋದೆ, ಕೃಷ್ಣ ಸಾಧಾರಣ ಬಾಲಕನಲ್ಲ. ಈ ಜಗತ್ತಿನಲ್ಲಿ ಯಾವ ಜೀವಿಯೂ ಸಾಧಾರಣವಲ್ಲ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ. ಆ ಭಗವಂತ ಎಲ್ಲ ಜೀವಿಗಳ ಹೃದಯದಲ್ಲೂ ವಾಸಿಸುತ್ತಾನೆ. ಆದ್ದರಿಂದ ಎಲ್ಲ ಪ್ರಾಣಿಯು ಸೂಕ್ಷ್ಮ ರೂಪದಲ್ಲಿ ಭಗವಂತನಾಗಿರುತ್ತಾನೆ. ಆದ್ರೆ ಗುರುದೇವ, ನನ್ ಬಾಯಲ್ಲಿ ಯಾವತ್ತೂ ಬ್ರಹ್ಮಾಂಡನೇ ಕಾಣಿಸ್ಲಿಲ್ಲ. ಹರಿಯು ಎಲ್ಲೆಲ್ಲೂ ವ್ಯಾಪಿಸಿರುತ್ತಾನೆ. ಪ್ರೇಮದಿಂದ ಕರೆದಲ್ಲಿ ಪ್ರಕಟನಾಗುತ್ತಾನೆ. ಯಶೋದೆ, ನಾರಾಯಣನು ಕಣಕಣದಲ್ಲೂ ಅಡಗಿದ್ದಾನೆ. ಆದರೆ ಅವನ ದರ್ಶನವಾಗುವುದು ಪ್ರೇಮವಿದ್ದಲ್ಲಿ. ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡದ ದರ್ಶನವಾಗುವುದು ಯಾವ ಕೆಟ್ಟ ಅಸುರಶಕ್ತಿಯೂ ಅಲ್ಲ ಯಶೋದೆ. ಅದು ನಿನ್ನ ಮಮತೆ ಹಾಗೂ ಪ್ರೀತಿಯ ಸರ್ವೋಚ್ಚ ರೂಪವಾಗಿದೆ ಅಷ್ಟೇ. ಅಂದ್ರೆ ಗುರುದೇವ, ನನ್ನ ಮಮತೆ, ನನ್ನ ಪ್ರೀತಿಯ ಕಾರಣದಿಂದಾನೇ ಕೃಷ್ಣನ್ ಬಾಯಲ್ಲಿ ನನಗೆ ಬ್ರಹ್ಮಾಂಡ ಕಾಣಿಸಿದ್ದ? ಹೌದು ಯಶೋದೆ, ಅದೇ ಸತ್ಯ. ಇದೆಲ್ಲ ಸಾಧ್ಯವಾಗಿದ್ದು ಕೃಷ್ಣನ ಮೇಲಿನ ನಿನ್ನ ಉತ್ಕೃಷ್ಟ ಪ್ರೀತಿಯಿಂದಾಗಿ. ಇದರ ಅರ್ಥ ಏನಂದ್ರೆ ನೀನ್ ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಂಡೇ ಇರ್ಲಿಲ್ಲ ಅಮ್ಮ. ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದು ನಿನ್ ಪ್ರೀತಿನೇ ಅಮ್ಮ, ಅಲ್ವಾ ಅಮ್ಮ? ಕಂದ, ನಾನ್ ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಿನ್ ಕೈಯಾರೆ ನಿನ್ ಮಗಂಗೆ ಬೆಣ್ಣೆ ತಿನ್ಸ್ತೀಯ ಅಲ್ವೇನಮ್ಮ? ನೋಡಿದ್ಯಾ, ನಾನ್ ನಮ್ಮ
ಅಮ್ಮನ್ನ ಸಮಾಧಾನ ಮಾಡ್ದೆ. ಗೊಲ್ಲ, ನಾನು ಅದನ್ನ ಮೊದ್ಲೇ ಹೇಳಿದ್ದೆ ನಿಂಗೆ ದಿವ್ಯ ಶಕ್ತಿ ಇದೆ ಅಂತ. ಆದ್ರೆ ಗುರುದೇವ ನಿನ್ ಒಳ್ಳೆ ಗುಣನ್ ಮಾತ್ರ ಹೇಳಿದ್ದಾರೆ, ಕೆಟ್ಟ ಗುಣನ್ ಮಾತ್ರ ನನಗ್ ಬಿಟ್ಟಿದ್ದಾರೆ. ನಾನು ರಾಧೆ, ನಿನ್ನೆಲ್ಲ ಕೆಟ್ಟ ಗುಣನು ದೂರ ಮಾಡೇ ಮಾಡ್ತೀನಿ. ಗುರುದೇವ, ನಾವು ನಿಮಗೆ ಆಭಾರಿಯಾಗಿದ್ದೀವಿ. ನೀವು ನಮ್ಮ ಎಲ್ಲ ಸಂದೇಹ ಚಿಂತೆನ ದೂರ ಮಾಡಿದ್ರಿ. ನಿಮ್ಮ ಸಂಪೂರ್ಣ ಪರಿವಾರಕ್ಕೂ ಶುಭವಾಗಲಿ. ಯಶೋದೆ, ನಿನಗೆ ಸತ್ಯ ತಿಳಿಯುತ್ತಿಲ್ಲ. ಸತ್ಯವೇನೆಂದರೆ ಇಂದು ನೀನು ಸಾಕ್ಷಾತ್ ಲೋಕಪಾಲಕ ನಾರಾಯಣನ ದರ್ಶನ ಮಾಡಿರುವೆ. ನೀನು ಧನ್ಯಳು ಯಶೋದೆ, ನಿನ್ನ ಪ್ರೀತಿಯೂ ಧನ್ಯ. ಈ ಘಟನೆಯಿಂದ ನನ್ನ ಮನಸ್ಸಿನ ವಿಶ್ವಾಸ ಇನ್ನಷ್ಟು ದೃಢವಾಯಿತು. ಕೃಷ್ಣ ಸಾಕ್ಷಾತ್ ನಾರಾಯಣನ ಮಾನವ ಅವತಾರವೇ. ನಾನು ನಿರ್ಧಾರ ಮಾಡಿ ಆಗಿದೆ ಅಕ್ಕ. ನಾನಿನ್ನು ಕಂಸನ ಅರಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ನಾನು ಹೋಗುತ್ತಿದ್ದೇನೆ ಶಾಶ್ವತವಾಗಿ. ಪ್ರಾಪ್ತಿ, ನೀನೇನು ಹೇಳುತ್ತಿರುವೆ? ನೀನೇ ಹೇಳಿದೆಯಲ್ಲ, ನಿನ್ನನ್ನು ಸ್ವತಂತ್ರಳೆಂದಿತು ಮಹಾರಾಜ ಕಂಸನ ಕುಟಿಲ ನೀತಿಯಾಗಿದೆ. ಇದೇ ಸತ್ಯವಾಗಿದ್ದರೆ ಅವರ ದೃಷ್ಟಿ ಪೂರ್ತಿ ನಿನ್ನ ಮೇಲೆಯೇ ಇರುತ್ತದೆ. ನೀನು ಇಲ್ಲಿಂದ ಹೋಗುವ ತಪ್ಪು ಮಾಡಿದರೆ ಅವರು ನನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ. ಇಲ್ಲಿದ್ದರೂ ನಾನು ಮೃತ್ಯುವಿನ ಪ್ರತೀಕ್ಷೆಯಲ್ಲೇ ಇರುತ್ತೇನೆ. ಏನಿಲ್ಲವೆಂದರೂ ನನ್ನ ಬಳಿ ಬದುಕಲು ಒಂದು ಅವಕಾಶವಿದೆ, ನನ್ನ ಪ್ರೇಮವನ್ನು ಪಡೆಯಲು. ನನ್ನನ್ನು ಕ್ಷಮಿಸಿ ಬಿಡಿ ಅಕ್ಕ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ಪ್ರಾಪ್ತಿ, ನನ್ನ ಸಹೋದರಿ, ನೀನು ಸುಖವಾಗಿರಬೇಕು. ನನ್ನ ಆಶೀರ್ವಾದ ನಿನಗಿದೆ. ಇಷ್ಟು ಹೊತ್ತು ಕಳೆದು ಹೋಯ್ತು, ಅವನಿನ್ನೂ ಯಾಕೆ ಬಂದಿಲ್ಲ? ತಲೆ ಹರಟೆ ಕೃಷ್ಣ. ಕೃಷ್ಣ, ನಿಂತ್ಕೊಳ್ಳಿ. ಏನಾಯ್ತು ಗೆಳೆಯರೇ? ನೀವ್ ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಾ? ಕೃಷ್ಣ, ನೀನ್ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೋಗಿದೆ ಕೃಷ್ಣ? ನಾವು ಗುರು ಗಂಗಾಚಾರ್ಯರ ಹತ್ರ ಹೋಗಿದ್ವಿ. ನೀನ್ ಮಾತ್ರ ಅಲ್ಲ ಗೊಲ್ಲ, ನಾವು ಕೂಡ ಹೋಗಿದ್ವಿ. ಕೃಷ್ಣ, ನಮಗೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದೆ ನೀನು? ಕೃಷ್ಣ ಇಲ್ಲ ಅಂದ್ರೆ ಕೃಷ್ಣನ್ ಗೆಳೆಯರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹಾ ಕೃಷ್ಣ, ಇಲ್ಲಡು, ನಾವು ನಿನ್ಗೆ ಅಂತ ಕಬ್ಬು ಗೆಣಸೆಲ್ಲ ತಂದಿದೀವಿ. ತಪ್ಪಾಯ್ತು ಗೆಳೆಯರೇ. ಇನ್ ಮುಂದೆ ಈ ಕೃಷ್ಣ ತನ್ನ ಗೆಳೆಯರ್ ಬಿಟ್ಟು ಎಲ್ಲೂ ಹೋಗಲ್ಲ. ಕೃಷ್ಣನ್ ಗೆಳೆಯರೇ, ನೀವೆಲ್ಲರೂ ನಮ್ ಜೊತೆ ಮನೆಗ್ ಬನ್ನಿ. ನಾನು ನಿಮ್ಮೆಲ್ಲರಿಗೂ ಕೂಡ ಅಡ್ಗೆ ಮಾಡ್ತೀನಿ. ಯಶೋದೆ ಅಮ್ಮ, ಊಟಕ್ಕೆ ಕರೆದ್ರೆ ನಾವೇನ್ ಬರಲ್ಲ ಅಂತೀವಾ? ಆದ್ರೆ ಇವತ್ತು ನಾವು ಕೃಷ್ಣನ್ ಹತ್ರ ವಿಶೇಷವಾಗಿ ಮಾತಾಡ್ಬೇಕು. ವಿಶೇಷವಾಗಿ ಮಾತಾಡ್ಬೇಕಾ? ಎಲ್ಲಿವರೆಗೂ ಇಡೀ ಊರಿನ ಸುದ್ದಿ ಎಲ್ಲ ಕೃಷ್ಣನ್ ಗೆಳೆಯರು ಕೃಷ್ಣನಿಗೆ ಹೇಳೋದಿಲ್ವೋ ಅಲ್ಲಿ ತನಕ ಅವರಿಗೆ ತಿಂದಿದರ್ಗದಿಲ್ಲ. ನೀವೆಲ್ಲ ಕೃಷ್ಣನ್ ಜೊತೆ ಮಾತಾಡ್ಕೊಂಡು ತಿಂದಿರೋದನ್ನ ಕರಗಿಸ್ಕೊಳ್ಳಿ. ನಾನು ಇದನ್ನೆಲ್ಲ ತಿಂದು ನನ್ನ ಹಸುವನ್ನ ಹೋಗಿಸ್ಕೊಂತೀನಿ. ಯಾಕಂದ್ರೆ ಕೃಷ್ಣ ಇದನ್ನೆಲ್ಲ ತಿನ್ನಲ್ಲ, ಅವನಂತೂ ಬರೀ ಬೆಣ್ಣೆ ತಿಂತಾನೆ. ಗೆಳೆಯರೇ, ನಾನ್ ರಾಧೆ, ಕೃಷ್ಣ ಈಗ ನನ್ನವನು. ಅದಕ್ಕೆ ನನ್ನ ಒಪ್ಪಿಗೆ ಇಲ್ದೆ ಕೃಷ್ಣನ ಹತ್ರ ಯಾರೂ ಮಾತಾಡಕ್ಕಾಗಲ್ಲ. ಮಕ್ಕಳೇ, ಈಗ ನಿಮ್ಮ ಹಾಗೂ ಕೃಷ್ಣನ್ ನಡುವೆ ರಾಧೆ ಬಂದಿದ್ದಾಳೆ. ಈಗೇನ್ ಮಾಡ್ತೀರಾ? ನಾವೇನ್ ಮಾಡ್ಬೇಕು ಹೇಳು ರಾಧೆ? ಗೆಳೆಯರೇ, ನನಗೆ ತಾವರೆ ಹೂ ಅಂದ್ರೆ ತುಂಬಾ ಇಷ್ಟ. ಹೋಗಿ ಎಲ್ಲಿಂದನಾದ್ರೂ ನಂಗೆ ತಾವರೆ ಹೂ ತಗೊಂಡ್ ಬನ್ನಿ. ಗೆಳೆಯರೇ, ನೀವೆಲ್ಲ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ರಾಧೆ, ಕೃಷ್ಣ ಈಗ ನನ್ನವನು. ನಿಮಗೆ ಕೃಷ್ಣನ ಹತ್ರ ಮಾತಾಡ್ಬೇಕು ಅಂದ್ರೆ ನೀವು ನನ್ ಮಾತನ್ನ ಕೇಳಲೇಬೇಕು. ಅಮ್ಮ,
ನೀವು ಮನೆಗೋಗಿ ಊಟದ ಸಿದ್ಧತೆ ಮಾಡ್ಕೊಳ್ಳಿ. ನಾವಿಲ್ಲೇ ಪಕ್ಕದ ಕೆರೆಗೆ ಹೋಗಿ ತಾವ್ರೆ ಹೂ ತಗೋ ಬರ್ತೀವಿ. ಪಕ್ಕದಲ್ಲಿರೋ ಕೆರೆನಾ? ನಡೀರಿ, ನಾನು ಬರ್ತೀನಿ. ಬಾಲಕರೇ, ನೀವು ಸರಿಯಾದ ಜಾಗ ಹುಡುಕಿದಿರಿ. ನಿಮ್ಮ ಮೃತ್ಯುವಿಗಾಗಿ ನಾನ್ ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ಆದ್ರೂ ನಾನು ಇಲ್ಲಿ ತನಕ ಇಷ್ಟು ಚೆನ್ನಾಗಿರೋ ತಾವ್ರೆ ಹೂ ಯಾಕೆ ನೋಡೇ ಇಲ್ಲ? ನಿಂತ್ಕೊಳ್ಳಿ. ನೀವೆಲ್ಲ ನನ್ ಗೆಳೆಯರು ಅಥವಾ ರಾಧೆಗೋ? ನಾವಂತೂ ಕೃಷ್ಣನ್ ಗೆಳೆಯರು. ನೀವೇನಿಕ್ ರಾಧೆ ಹೇಳಿದ್ ಕೇಳ್ತಿದ್ದೀರಾ? ಕೃಷ್ಣ, ನಾವೇನೋ ನಿನ್ ಗೆಳೆಯರು, ಆದ್ರೆ ಈಗ ನೀನು ರಾಧೆ ಹೇಳ್ದಂಗ್ ಕೇಳ್ಬೇಕು. ಮತ್ತೆ ನಾವು ರಾಧೆ ಹೇಳಿದ ಮಾತನ್ನ ಕೇಳಲೇಬೇಕಲ್ಲ. ನಾರಾಯಣ ನಾರಾಯಣ. ಪ್ರಭು, ಮಾತೆ ಲಕ್ಷ್ಮಿ ಕೇವಲ ನಿಮ್ಮನ್ನು ಕೇಳಿದ್ದರು. ಆದರೆ ಈಗ ಅವರಿಗೆ ನಂದಲಾಲನ ಮಿತ್ರರು ಸಿಕ್ಕಿದ್ದಾರೆ. ಇದು ಯಾವ ರೀತಿಯ ಧರ್ಮ ಸಂಕಟ ಪ್ರಭು? ದೇವರ್ಷಿ, ಈ ಸಂಪೂರ್ಣ ಸೃಷ್ಟಿಯು ನನ್ನ ಅಧೀನದಲ್ಲಿದೆ. ಯಾರಾದರೂ ನನ್ನನ್ನು ಪಡೆದುಕೊಂಡಲ್ಲಿ ಉಳಿದೆಲ್ಲವನ್ನು ಪಡೆದುಕೊಂಡಂತೆ. ನಾರಾಯಣ ನಾರಾಯಣ. ಮಧುಮಂಗಲ, ನನ್ಗೀಗ ಗೊತ್ತಾಯ್ತು, ನೀವು ಕೃಷ್ಣನ್ಗೆ ತುಂಬಾ ಒಳ್ಳೆ ಗೆಳೆಯರಾ? ಯಾಕಂದ್ರೆ ನಾವು ಕೃಷ್ಣನಿಗೋಸ್ಕರ ತುಂಬಾ ಬೆಣ್ಣೆ ತಗೊಂಡ್ಬಂದಿದ್ದೀವಿ. ರಾಧೆ, ಈಗ ನಾವು ನಿಗೋಸ್ಕರ ಈ ತಾವ್ರೆ ಹೂವ ಕೊಡ್ಬೋದಾ? ಬೇಡ. ನಂಗೆ ತಾವ್ರೆ ಯಾಕಿಷ್ಟ ಅಂತ ತಿಳ್ಕೊಳ್ಳೋಷ್ಟು ಜಾಣತನ ನಿಮ್ಮಲ್ಲಿಲ್ಲ ಬಿಡಿ. ನನಗೆ ತಾವ್ರೆ ಹೂ ಯಾಕಿಷ್ಟ ಅನ್ನೋದನ್ನ ಯಾರು ಹೇಳ್ತಾರೋ ತಾವ್ರೆ ಹೂ ತಂದ್ಕೊಡೋದಕ್ಕೆ ಅವರೇ ಸರಿಯಾದವರು. ನಾರಾಯಣ ನಾರಾಯಣ. ಪ್ರಭು, ಮಾತೆ ನಂದಲಾಲ ಮತ್ತು ಅವನ ಗೆಳೆಯರ ಮುಂದೆ ಬಹಳ ಜಟಿಲವಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಇವರಿಗೆ ಹೇಗೆ ತಿಳಿದಿರಲು ಸಾಧ್ಯ? ಮಾತೆಗೆ ಕಮಲವೆಂದರೆ ಏಕೆ ಇಷ್ಟವೆಂದು? ಪದ್ಮಾನನೆ ಪದ್ಮಿನಿ, ಪದ್ಮಪತ್ರೆ ಪದ್ಮಪ್ರಿಯೆ, ಪದ್ಮತಲಾಯತಾಕ್ಷಿ, ಕಮಲಮುಖಿ ಕಮಲದಳದಂತೆ ಕಣ್ಣುಳ್ಳವಳು, ಕಮಲ ಪುಷ್ಪದ ಮೇಲೆ ಕುಳಿತವಳು, ಕಮಲ ಪುಷ್ಪವನ್ನು ಧರಿಸಿದವಳು. ದೇವಿ ಲಕ್ಷ್ಮಿ ಕಮಲ ಪುಷ್ಪಕ್ಕೆ ಸಮಾನಳು. ಮಾಯೆಯ ಮಹಾಸಮುದ್ರದಲ್ಲಿ ನೆಲೆಸಿದ್ದರೂ ಎಂದಿಗೂ ಮಾಯೆಯ ವಶವಾಗುವುದಿಲ್ಲ. ಇದರಿಂದಲೇ ಅವಳು ಕಮಲವನ್ನ ಧರಿಸುತ್ತಾಳೆ ದೇವರ್ಷಿ. ಅರ್ಥವಾಯಿತು ಪ್ರಭು. ಸತ್ಯವಚನ. ನಾರಾಯಣ ನಾರಾಯಣ. ಅಮ್ಮ ಹೇಳ್ತಾಳೆ, ಕಮಲ ನೀರೊಳಗೆ ಇದ್ರು ನೀರಲ್ಲಿ ಮುಳುಗೋದಿಲ್ಲ ಅಂತ. ಅದಕ್ಕೆ ನಿನ್ಗೆ ಕಮಲ ಬೇಕಲ್ವಾ ರಾಧೆ? ಅಲ್ವಾ ರಾಧೆ? ಗೋಪಿಕೆ, ಇನ್ನೇನ್ ಯೋಚನೆ ಮಾಡ್ತಿದ್ಯಾ? ನಾನು ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಏನು? ನೀನ್ ಹೇಳಿದ್ ನಿಜ ಕೃಷ್ಣ? ಇಲ್ಲ ಇಲ್ಲ ಇಲ್ಲ, ನಾನು ತಾವ್ರೆ ಹೂಗಳ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಕೃಷ್ಣ, ನೀನಿನ್ನೂ ಇಲ್ಲೇ ಇದ್ಯಾ? ಹೋಗು, ನನಗಾಗಿ ತಾವ್ರೆ ಹೂವನ್ನು ತಗೊಂಡ್ ಬಾ. ಅಮ್ಮ ಹೇಳ್ತಾಳೆ, ಅತಿಥಿಗಳ ಆಸೆನ ಪೂರೈಸ್ಬೇಕು. ಅದಕ್ಕಾಗಿ ಹೋಗ್ತಿದ್ದೀನಿ ಅಷ್ಟೇ. ನಿನ್ಗೋಸ್ಕರ ಕಮಲದ ಹೂ ತಂದ್ಕೊಡ್ತೀನಿ. ಹೋಗು. ಕಮಲವು ರಾಧೆಗೆ ತಗೋ ಗೋಪಿಕೆ, ನಿನ್ ಇಷ್ಟದ ಕಮಲದ ಹೂವು. ನಿಂದದನೆ ಕಾಣಿಕೆ ಕೊಡಲು ಕಮಲವು ರಾಧೆಗೆ ಅತಿ ಪ್ರಿಯವೆನಲು. ಕೃಷ್ಣನಿಂದದನೆ ಕಾಣಿಕೆ ಕೊಡಲು ಕಮಲ ನಯನಿ ಕಮಲಧಾರಿಣಿಯನು ಕಮಲನಾಭನೆ ನೋಡಿ ತಣಿದನು. ಕಮಲವಾಹಿನಿ ರಾಧೆಯ ಚಂದ ಕಮಲನಾಭ ಹರಿ ಶ್ರೀ ಗೋವಿಂದ. ಕಮಲವು ರಾಧೆಗೆ ಅತಿ ಪ್ರಿಯವೆನಲು
ಕೃಷ್ಣನಿಂದದನೆ ಕಾಣಿಕೆ ಕೊಡಲು ಕಮಲವು ರಾಧೆಗೆ ಅತಿ ಪ್ರಿಯವೆನಲು. ಕೃಷ್ಣ, ಇವತ್ತು ಮೊದಲನೇ ಸಲ ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. ನನ್ನ ಹತ್ರ ತುಂಬಾ ಒಡವೆ ಇದೆ, ಆದ್ರೆ ಇವತ್ತು ನೀನ್ ಮಾಡಿರೋ ಈ ತಾವರೆ ಮಾಲೆನ ಹಾಕೊಳ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಜಗತ್ತಲ್ಲೇ ಸುಂದರವಾದ ಉಡುಗೊರೆ ಇದು. ಕೃಷ್ಣ, ನಾನ್ ರಾಧೆ. ನಾನ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ನೀನ್ ಇಷ್ಟು ಅಂದವಾಗಿರೋ ಉಡುಗೊರೆ ಕೊಟ್ಟಿದ್ಯಲ್ಲ, ಇದರಿಂದ ನನ್ನ ಸಿಂಗಾರ ಪೂರ್ತಿ ಆಯ್ತು. ಅದಕ್ಕೆ ನಾನು ನಿನ್ನ ಕ್ಷಮಿಸಿದ್ದೀನಿ. ನಾರಾಯಣ ನಾರಾಯಣ. ಪ್ರಭು, ಎಂತಹ ಮನೋಹರ ದೃಶ್ಯವಿದು. ಇವರನ್ನು ನೋಡುತ್ತಿದ್ದರೆ ಹೇಗೆ ಪುರುಷ ಮತ್ತು ಪ್ರಕೃತಿ ತಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ತೊರೆದು ಒಂದೇ ಎಂದುಕೊಂಡು ಗೆಳೆತನ ಬೆಳೆಸಿದಂತಿದೆ. ಏಕೋ ಬ್ರಹ್ಮ ದ್ವಿತೀಯ ನಾಸ್ತಿ. ದೇವರ್ಷಿ, ಈ ಜಗತ್ತು ರಾಧೆ ಮತ್ತು ಕೃಷ್ಣರನ್ನು ಬೇರೆ ಬೇರೆಯಾಗಿ ನೋಡುತ್ತದೆ. ಆದರೆ ಸತ್ಯವೇನೆಂದರೆ ಇವರಿಬ್ಬರೂ ಒಂದೇ ಬ್ರಹ್ಮನ ರೂಪ. ಅವರು ಪರಸ್ಪರ ಅಲ್ಲ, ಬದಲಿಗೆ ಒಬ್ಬರಲ್ಲಿ ಇನ್ನೊಬ್ಬರನ್ನು ನೋಡುತ್ತಾರೆ ದೇವರ್ಷಿ. ಆದರೆ ಪ್ರಭು, ನನಗೆ ಅರ್ಥವಾಗದಿರುವುದು ಕೃಷ್ಣ ರಾಧೆಯನ್ನು ಮತ್ತು ತನ್ನ ಮಿತ್ರರನ್ನು ಹೇಗೆ ರಕ್ಷಿಸಿದ ಎಂದು. ಆ ಪರಮಾವತಾರಿಗೆ ತನ್ನ ಅಸೀಮ ಶಕ್ತಿಗಳ ಅರಿವಾಗಲಿಲ್ಲವಷ್ಟೇ ಪ್ರಭು. ದೇವರ್ಷಿ, ಇದು ಮನುಷ್ಯನ ಸ್ವಭಾವ. ಎಂದಿಗಾದರೂ ಅವರ ಪ್ರೀತಿ ಪಾತ್ರರಿಗೆ ಸಂಕಷ್ಟ ಬಂದಾಗ ಅವನು ಸಾಧಾರಣನಿಂದ ಅಸಾಧಾರಣನಾಗುತ್ತಾನೆ. ತನ್ನ ವಿಶೇಷ ಶಕ್ತಿಗಳ ಅರಿವು ಇಲ್ಲದಿದ್ದರೂ ಅವುಗಳನ್ನು ಉಪಯೋಗಿಸುತ್ತಾನೆ. ತನ್ನ ಪ್ರಿಯಜನರ ರಕ್ಷಣೆ ಮಾಡುತ್ತಾನೆ. ಕೃಷ್ಣನು ಇಂದು ಅದೇ ರೀತಿ ತನ್ನ ದಿವ್ಯ ಶಕ್ತಿಗಳ ಅರಿವು ಇಲ್ಲದಿದ್ದರೂ ಸ್ವಾಭಾವಿಕ ಸ್ವಭಾವದ ಅನುಸಾರ ತನ್ನ ಮಿತ್ರರನ್ನು ದೇವಿ ರಾಧೆಯನ್ನ ರಕ್ಷಿಸಿದ್ದಾನೆ. ಇವತ್ತು ನೀನು ಪಾರಾಗ್ಬಿಟ್ಟೆ. ಆದ್ರೆ ನಾನು ಉತ್ಕಚ, ನೀನೊಬ್ಬ ಪುಟ್ಟ ಬಾಲಕ. ನನ್ನ ಶಕ್ತಿಗಳಿಂದ ಹೇಗ್ ಬರುತ್ತೀಯೋ ನಾನು ನೋಡ್ತೀನಿ. ಏ ನಾರಾಯಣ ದೂತ,